ಟ್ರೆಂಡ್ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು 2 ರಿಂದ 3 ವರ್ಷದ ಮಗುವಿಗೆ ಲೆಹಂಗಾ ಹೊಲಿಯೋದನ್ನು ಹೇಳ್ತೀನಿ. 3 ಲೇಯರ್ಸ್ ಲೆಹಂಗಾ ಹೊಲಿತಾ ಇದ್ದೀನಿ. ಅದನ್ನು ಇವಾಗ ತೋರಿಸ್ತೀನಿ ನೋಡಿ. ಇಲ್ಲಿ ನಾನು 1 ಮೀಟರು ಲೈನಿಂಗ್ ತೊಗೊಂಡಿದ್ದೀನಿ, ಆಮೇಲೆ 1.5 ಮೀಟರು ಡಿಸೈನ್ ಬಟ್ಟೆ ತೊಗೊಂಡಿದ್ದೀನಿ. ಇವಾಗ ಲೆಹಂಗಾದು ಡೈಗ್ರಾಮ್ ಹಾಕಿದ್ದೀನಿ. ಇದು ಉದ್ದ, ಇದು ಅಗಲ. ಉದ್ದ ಎಷ್ಟು ಅಂತಂದರೆ 18 ಇಂಚು ಉದ್ದ ಬೇಕು ಲೆಹಂಗಾಕ್ಕೆ. ಇದು 2 ರಿಂದ 3 ವರ್ಷದ ಒಳಗಿನ ಮಗುವಿಗೆ ಹೊಲಿತಾ ಇರೋದು. ಆಮೇಲೆ ಈ 18ರಲ್ಲಿ 1.5 ಇಂಚು ನಾನು ಬೆಲ್ಟಿಗೋಸ್ಕರ ಮೈನಸ್ ಮಾಡ್ತೀನಿ, ಆವಾಗ 16.5 ಆಗುತ್ತೆ. ಈ 16.5ಗೆ 1 ಇಂಚು ಬಾಟಮ್ ಫೋಲ್ಡಿಂಗ್ ಅಂತ ಇಟ್ಕೊತಾ ಇದ್ದೀನಿ, ಅಂದರೆ 17.5 ಆಯಿತು. ಇವಾಗ ಇದನ್ನು ಬಟ್ಟೆನಲ್ಲಿ ಮಾರ್ಕ್ ಮಾಡೋದನ್ನು ತೋರಿಸ್ತೀನಿ. ಇದು 1 ಮೀಟರ್ ಬಟ್ಟೆ ಇದೆ. ಇದು ಫಸ್ಟು 1 ಫೋಲ್ಡ್ ಮಾಡ್ಕೋಬೇಕು. ಇಲ್ಲಿ ಎಡ್ಜು ಮೇಲ್ಭಾಗ ಬಂದಿದೆ, ಸಿಲ್ವರ್ ಎಡ್ಜು. ಆಮೇಲೆ ನೆಕ್ಸ್ಟ್ ಇನ್ನೊಂದು ಫೋಲ್ಡ್ ಮಾಡ್ಕೋಬೇಕು. ಇವಾಗ 1 ಮೀಟರ್ ಬಟ್ಟೆಯನ್ನು ನಾನು ಇವಾಗ 4 ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಕಡೆ ಓಪನ್ಸ್ ಇರುತ್ತೆ, 4 ಓಪನ್ ಇದೆ. ಈ ಕಡೆ ಫೋಲ್ಡಿಂಗ್ ಇರುತ್ತೆ. ಇವಾಗ ನಾವು ಉದ್ದ 17.5, ಅದರಲ್ಲಿ 1 ಇಂಚು ಫೋಲ್ಡಿಂಗ್ ಇರುತ್ತೆ. ಇಲ್ಲೇ ನಡು ಸುತ್ತಳತೆ 6.5 ಇಟ್ಕೊಂಡಿದ್ದೀನಿ. ಈ ಪಾಯಿಂಟನ್ನ ಇಲ್ಲಿ ಜಾಯಿನ್ ಮಾಡಬೇಕು. ಇವಾಗ ಇದನ್ನು ಕಟ್ ಮಾಡಬೇಕು. ಇವಾಗ ಇದು ಕಟ್ಟಿಂಗ್ ಆಗಿದೆ. ಇದು ಒಂದು ಸೈಡು ಜಾಯಿನ್ ಮಾಡ್ಕೋಬೇಕು, ಆಮೇಲೆ ಕೆಳಗಿನ ಬಾಟಮು ಫೋಲ್ಡ್ ಮಾಡಬೇಕು. ಇವಾಗೆಲ್ಲ ಇದನ್ನು ಜಾಯಿನ್ ಮಾಡ್ಕೊಂಡಿದ್ದೀನಿ. ಒಂದು ಸೈಡ್ ಜಾಯಿನ್ ಆಗಿ ಟರ್ನಿಂಗ್ ಹೊಲಿಗೆ ಹಾಕಿದ್ದೀನಿ. ಇಲ್ಲಿ ಬಾಟಮು ಫೋಲ್ಡಿಂಗ್ ಆಗಿದೆ. ಇವಾಗ ಲೇಯರ್ಸ್ ಜಾಯಿನ್ ಮಾಡೋಕ್ಕೋಸ್ಕರ ಗುರ್ತು ಮಾಡ್ಕೋಬೇಕು. ಇದು 16.5 ಇದೆ. ಇದನ್ನು 3 ಭಾಗವಾಗಿ ಲೈನ್ ಹಾಕೋಬೇಕು. ಐದೂವರೆ ಇಂಚಿಗೆ ಒಂದೊಂದರಂಗೆ 3 ಪಾರ್ಟಿಷನ್ ಮಾಡ್ಕೋಬೇಕು. ಇದು 1.5 ಮೀಟರ್ ಬಟ್ಟೆ ಇದೆ. ಇದು ಪನ್ನ ದೊಡ್ಡದಾಗಿದೆ, 44 ಇಂಚು ಪನ್ನ ಇದೆ. ಇದು ಈ 1.5 ಮೀಟರ್ ಲೆಂತ್ ಇದೆಯಲ್ಲ, ಅದೇ ಪ್ರಕಾರ ಮಡಿಚ್ಕೋಬೇಕು. ಇದು ಬಟ್ಟೆ ಜರುಗೋದ್ರಿಂದ ಪಿನ್ ಮಾಡ್ಕೊಂಡಿದ್ದೀನಿ ಎಲ್ಲ ಕಡೆನೂ. ನಾವು ಇಲ್ಲಿಂದ ಅಳತೆ ಮಾಡ್ತಾ ಹೋಗಬೇಕು ಲೇಯರ್ಸ್ಗೆ. ಇವಾಗ ನಾನು ಲೇಯರ್ದೆಲ್ಲ ಗುರ್ತು ಮಾಡಿದ್ದೀನಿ. ಒಟ್ಟು ನನಗೆ ಇದರಲ್ಲಿ 4 ಪೀಸ್ ತೊಗೊತೀನಿ. 7.5 ಇಂಚು ಉದ್ದ, ಇದು 7.5 ಇದೆ. ಈ ಕಡೆದ ಬಟ್ಟೆ ಎಕ್ಸ್ಟ್ರಾ ಇದು. ಹೀಗೆ ಈ ಕಡೆ ನೋಡಿ ಓಪನ್ ಇದೆಯಲ್ಲ, ಇಲ್ಲಿಂದ ಮಾಡ್ತಾ ಇದ್ದೀನಿ. ಈ ಕಡೆ ಓಪನ್ ಇದೆ, ಈ ಸೈಡಿಂದ ಕಟ್ ಮಾಡ್ತಾ ಇದ್ದೀನಿ. ಇವಾಗ 4 ಪೀಸ್ ರೆಡಿ ಆಗಿದೆ.
7.5 ಇಂಚು ಅಗಲ 1.5 ಮೀಟರ್ ಉದ್ದದ 4 ಪೀಸ್ಗಳನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದಕ್ಕೊಂದು ಜಾಯಿನ್ ಮಾಡ್ತಾ ಹೋಗಬೇಕು. ಹೀಗೆ 4 ಪೀಸ್ಗಳನ್ನು ಜಾಯಿನ್ ಮಾಡಿ ಆಮೇಲೆ ಹೀಗೆ ಫೋಲ್ಡಿಂಗ್ ಮಾಡ್ಕೋಬೇಕು. ಬಾಟಮ್ ಡಬಲ್ ಫೋಲ್ಡ್ ಈ ಥರ ಫೋಲ್ಡಿಂಗ್ ಮಾಡ್ಕೋಬೇಕು. ಇಲ್ಲೂ ಜಾಯಿನ್ ಮಾಡಿಕೊಂಡು ಮಾಡ್ಕೋಬೇಕು. ಇದನ್ನು ತೋರಿಸ್ತೀನಿ. ಇದು ಬಾಟಮು ಫೋಲ್ಡಿಂಗ್ ಆಗಿದೆ. ಆಮೇಲೆ ಜಾಯ್ನಿಂಗ್ 2 ಪೀಸ್ ಜಾಯ್ನಿಂಗ್ ಮಾಡ್ಕೊಂಡಿದ್ದೀನಿ. ಪ್ರತಿಯೊಂದು ಪೀಸು ಜಾಯ್ನಿಂಗ್ ಮಾಡಿಕೊಂಡು ಒಂದು ಟರ್ನಿಂಗ್ ಹೊಲಿಗೆ ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಹೆರಿಗೆ ಮಾಡೋದನ್ನು ತೋರಿಸ್ತೀನಿ. ಇಲ್ಲಿ ಬಾಟಮ್ ಫೋಲ್ಡಿಂಗ್ ಆಗಿದೆ. ಆದಷ್ಟು ಹತ್ರನೇ ಹಿಡ್ಕೊಳ್ಳಿ, ಚೆನ್ನಾಗಿ ಬರುತ್ತಂದ್ರೆ. ಇವಾಗ 4 ಪೀಸು ಜಾಯಿನ್ ಮಾಡಿ ಈ ಥರ ನೆರಿಗೆ ಮಾಡಿಟ್ಟಿದ್ದೀನಿ. ಇವಾಗ ಇಲ್ಲಿ ಲೈನ್ ಹಾಕಿದ್ದೀನಿ. ಇವನ್ನೆಲ್ಲ ರೆಡಿ ಮಾಡಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇಲ್ಲಿ ಜಾಯಿನ್ ಮಾಡಬೇಕು. ಇದು ಹೀಗೆ ಉಲ್ಟಾ ಇಟ್ಕೊಂಡು ಹೀಗೆ ಜಾಯಿನ್ ಮಾಡಬೇಕು. ಆಮೇಲೆ ಈಗ ಬರುತ್ತೆ. ಅದೇ ಥರ ಇದನ್ನು ಉಲ್ಟಾ ಇಟ್ಕೊಂಡು ಜಾಯಿನ್ ಮಾಡಿ ಆಮೇಲೆ ರಿವರ್ಸ್ ಮಾಡಿ. ಇದನ್ನು ನಾನು ಹೊಲಿಯೋದನ್ನು ತೋರಿಸ್ತೀನಿ. ಇವಾಗಿದೆಲ್ಲ ಕಂಪ್ಲೀಟ್ ಆಗಿದೆ. ಇದಕ್ಕೆ ಬೆಲ್ಟ್ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 3 ಇಂಚು ಅಗಲ ಇದೆ. ಎಷ್ಟಿದೆ ನೋಡಿ, 11 ಇದೆ. 11, 11, 22 ಪ್ಲಸ್ 1 23 ಇಂಚು ಉದ್ದ. 23 ಇಂಚು ಉದ್ದ, 3 ಇಂಚ್ ಅಗಲದ್ದು ಬೆಲ್ಟ್ ರೆಡಿ ಮಾಡ್ಕೊಂಡಿದ್ದೀನಿ. ಲೇಯರ್ಸನ್ನು ಅಷ್ಟೇ ಸಪ್ರೇಟಾಗಿ ಜಾಯಿನ್ ಮಾಡ್ಕೋಬೇಕು. ಈ ಥರ ಹೀಗೆ ಇದು ಜಾಯ್ನಿಂಗ್ ಆದಮೇಲೆ ಇದನ್ನು ಒಳಗೆ ತಳ್ಳಿಬಿಟ್ಟು ಹೀಗೆ ಲೈನಿಂಗ್ ಅಷ್ಟೇ ಹೊಲಿಬೇಕು. ಈ ಥರ ಇಲ್ಲೇ ಒಂದು ಸ್ವಲ್ಪ ಫೋಲ್ಡ್ ಮಾಡಿ ಹೊಲ್ಕೊಂಡಿದ್ದೀನಿ. ಇದು ಜಾಯಿನ್ ಮಾಡ್ಕೊಂಡಿದ್ದೀನಿ ಲೈನಿಂಗು. ಇದು ಒಂದು ಸೈಡ್ ಫೋಲ್ಡ್ ಮಾಡಿದ್ದೀನಿ.
ಇದೆಲ್ಲ ಕಂಪ್ಲೀಟ್ ಆಗಿದೆ. ಬೆಲ್ಟ್ ಎಲ್ಲ ಹಚ್ಚಿದ್ದೀನಿ, ಅದನ್ನು ಲಾಡಿ ಹಾಕಿದ್ದೀನಿ. ಆಮೇಲೆ ಇದು ಮನೇಲಿರೋ ಬೀಡ್ಸನ್ನು ಬಳಸ್ಕೊಂಡು ಮಾಡಿದ್ದೀನಿ. ಫ್ರೆಂಡ್ಸ್, ನೀವು ಇದನ್ನು ಮನೆಯಲ್ಲೇ ಟ್ರೈ ಮಾಡಿ. ಮಕ್ಕಳಿಗೆ ಹಬ್ಬಗಳಲ್ಲಿ, ಫಂಕ್ಷನ್ಗಳಲ್ಲಿ ತುಂಬ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಕೆಳಗೆ ಕಾಣ್ತಿರೋ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ.